ಕ್ಷೇಮ ಮಾರ್ಗಕ್ಕೆ ಸ್ವಾಗತ. ಈಗ ನಾವು ಹಳಿಯಾಳ ಪ್ರವೇಶ ಮಾಡಿದ್ದೀವಿ. ಆರಂಭದಲ್ಲಿ ಎಡಗಡೆ ನಮಗೆ ಸಿಕ್ಕಂಥ ಬಂಗಲೆ ಯಾರೋ ಒಬ್ಬ ಶ್ರೀಮಂತರು ಊರು ಹೊರಗಿಂದು. ನಂತರ ಈ ದೇವಸ್ಥಾನ, ಇದು ಭಾಳ ಚೊಕ್ಕದಾದಂಥ ದೇವಸ್ಥಾನ. ತದನಂತರ ನಾವು ಈಗ ಹೋಗ್ತಾ ಇರೋದು ಗಣೇಶ ಗುಡಿ ಸೂಪಾ ಡ್ಯಾಮ್ಗೆ. ಬರಬೇಕಾದ್ರೆ ಇದು ಒಂದು ಬ್ರಿಡ್ಜ್ ನಮಗೆ ಸಿಗ್ತದೆ ಹಳಿಯಾಳ ಹೊರಗಡೆ. ಆ ಬ್ರಿಡ್ಜ್ ಮೂಲಕ ನಾವು ಭರ್ಚಿ ಕ್ರಾಸಿಗೆ ಹೋಗಬೇಕು. ಭರ್ಚಿ ಕ್ರಾಸಿಂದ ಗಣೇಶ ಗುಡಿ ಕ್ಯಾಂಪ್ ಬರ್ತದೆ. ಗಣೇಶ ಗುಡಿ ಕ್ಯಾಂಪ್ ಆದ ನಂತರ ಸೂಪಾ ಡ್ಯಾಮಿನ ಆ ರಿಸರ್ವಾಯರ್ ಇರ್ತಕ್ಕಂಥ ನೀರು ಕ್ರಸ್ಟ್ ಗೇಟ್ ಮೂಲಕ ಬಿಟ್ಟಂಥ ವಾಟ್ರು ಅದು ಎಲ್ಲಿ ಹರಿತದೋ ಅಲ್ಲೊಂದು ದೊಡ್ಡ ಬ್ರಿಡ್ಜ್ ಕಟ್ಟಿದ್ದಾರೆ. ಆ ಬ್ರಿಡ್ಜ್ ದಾಟಿ ಹೋದಾಗ ನಮಗೆ ಡ್ಯಾಮ್ ಪ್ರವೇಶಕ್ಕೆ ಪ್ರವೇಶ ದ್ವಾರ ಸಿಗ್ತದೆ. ನಮ್ಮ ಡ್ಯಾಮ್ನೊಳಗೆ ಪ್ರವೇಶಕ್ಕೆ ನಮಗೆಲ್ಲ ಅನುಮತಿ ಪಾಸ್ ಇರಲಿಲ್ಲ. ಆದ್ದರಿಂದ ಆ ನೀರಿನವರೆಗೂ ನಾನು ಇದು ನಿಮ್ಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಿತ್ಯ ಹರಿದ್ವರ್ಣ ಅಂತ ಹೇಳ್ತೀವಲ್ಲ ಹಾಗೆ ಈ ಹಸಿರು ಕಾನನ, ಈ ನಿಸರ್ಗ. ಇವತ್ತು ಮೋಡ ಕವಿದಿತ್ತು, ಇನ್ನು ಮಳೆ ಆದರೆ ಇನ್ನೂ ಚೆನ್ನಾಗಿತ್ತು ಅಂಥೇಳಿ ನಾವು ಹೋದ್ವಿ. ಆದರೆ ಅದೆಲ್ಲ ಮೋಡ ಕ್ಲಿಯರಾಗಿ ಭಯಂಕರ ಬಿಸಿಲಿತ್ತು ಇವತ್ತು. ಆ ಬಿಸಿಲಿನೊಳಗೇನಪ್ಪ ಅಂತಂದ್ರೆ ಇದನ್ನು ನಿಮಗೆ ತೋರಿಸಿ, ನೀವು ಈ ಧಾರವಾಡದಿಂದ ನಾವು ಬಿಟ್ಟಿದ್ದು 72 ಕಿಲೋಮೀಟ್ರು ಕ್ರಮಿಸಿಬಿಟ್ರೆ ನಾವು ಆ ಕಾಳಿ ನದಿ, ಕ್ರಸ್ಟ್ ಗೇಟಿಂದ ಬಂದಂಥ ಕಾಳಿ ನದಿ ಏನು ಹರಿತದೆ ಆ ಬ್ರಿಡ್ಜನ್ನ ನಾವು ತಲುಪ್ತೀವಿ. ಇದೇ ಬ್ರಿಡ್ಜ್ ಅದು. ಆ ಹಿಂದ್ಗಡೆ ಡ್ಯಾಮ್ ಇದೆ, ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಡ್ಯಾಮ್ ಕನ್ಸ್ಟ್ರಕ್ಷನ್, ಅಲ್ಲಿ ನಾವು ಹೋಗಿಲ್ಲ. ಇನ್ನು ಈ ಬಾಜುಕ್ಕೆ ಹೋದರೆ ಆ ನೀರಲ್ಲಿ ನಮಗೆ 2 ದೋಣಿಗಳು ಏನಪ್ಪ ಅಂದರೆ ವಿಹಾರಕ್ಕೆ ಬಂದಂಥವ್ರು ಇವರು. ಆ ಕಡೆ ದಂಡಿಗೆ ಅದೆಲ್ಲ ಇದೆ ಅಡ್ವೆಂಚರ್ ಸ್ಪೋರ್ಟ್ಸ್ ಕ್ಲಬ್ಗಳು. ಅದನ್ನು ದಾಟಿನಲ್ಲಿ ಆ ಬ್ರಿಡ್ಜ್ ಪಕ್ಕಕ್ಕೇ ಒಂದು ಕಾಳೇಶ್ವರ ದೇವಸ್ಥಾನ ಅಂತದ. ಆ ಕಾಳೇಶ್ವರ ದೇವಸ್ಥಾನದೊಳಗೆ ನಾವು ಹೋದರೆ ಆ ನೀರಿಗೆ ಅತ್ಯಂತ ಸಮೀಪ ನಾವು ಹೋಗ್ತೀವಿ. ಮಕ್ಕಳನ್ನ ಕರ್ಕೊಂಡು ಒಂದು ಸರ್ತಿ ಇಲ್ಲಿಗೆ ಹೋಗಿ ಬಂದರೆ ಮಕ್ಕಳು ನಲಿದು ಉಲ್ಲಾಸದಿಂದ ಪ್ರಸನ್ನಚಿತ್ತರಾಗಿ ಆಟ ಪಾಠಗಳಲ್ಲಿ ಮತ್ತಷ್ಟು ಹೆಚ್ಚು ಆಸಕ್ತಿಯನ್ನು ಅವು ತೋರಿಸ್ತವೆ. ಬಹಳ ದೂರ ಇಲ್ಲ, ಧಾರವಾಡದಿಂದ 72 ಕಿಲೋಮೀಟ್ರಿಗೆ ನಾವು ಈ ಸ್ಪಾಟ್ನಾಗ ಇದ್ದೀವಿ. ಇವಾಗ ಬಸ್ಸಿನ ಸೌಕರ್ಯನೂ ಅದ ಇಲ್ಲಿಗೆ ಗಣೇಶ ಗುಡಿಗೆ ಹೋಗಿ ಬರ್ಬೇಕಂತಂದ್ರೆ. ಇದು ಗಣೇಶ ಗುಡಿ ಅಂತಂದರೆ ಆ್ಯಕ್ಚುಲಿ ಇದು ಊರಿನ ಹೆಸರಾಗಿ ಹೋಗ್ಬಿಟ್ಟಿದೆ ಇವಾಗ. ಆ ಸೂಪಾ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಆ ವನದೊಳಗೊಂದು ಆದಿ ಗಣಪತಿ ದೇವಸ್ಥಾನ ಇತ್ತು. ಆ ಕನ್ಸ್ಟ್ರಕ್ಷನ್ಗೆ ಬರ್ತಕ್ಕಂಥ ವರ್ಕರ್ಸ್ ಏನಿದ್ರು ಬಸ್ಸಿಗೆ ಹೋಗ್ತಿದ್ರು. ಮುಂದಕ್ಕೆ ಹೋಗ್ತಕ್ಕಂಥ ಬಸ್ಗಳು ಎಲ್ಲಿ ಅವು ಅಡ್ಡಾಡವು. ಆ ಗಣೇಶ ಗುಡಿ ಸ್ಟಾಪ್ ಅಂತ ಹೇಳ್ತಿದ್ರಂತ. ಆ ಗುಡಿಗೆ ಇಳ್ಕೊಂಡು ಬಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಅವ್ರು ಹೋಗ್ತಿದ್ರು. ಮುಂದೆ ಅದನ್ನೇ ಗಣೇಶ ಗುಡಿ ಅಂಥೇಳಿ ನಾಮಕರಣ ಮಾಡಿಬಿಟ್ರು. ಇದೇನದಲ್ಲ ಆ ಬ್ರಿಡ್ಜಿನ ಕೆಳಗಿದು. ಆ ಬ್ರಿಡ್ಜು ಅಲ್ಲಿ ಕಾಣ್ತಾ ಇದೆ ನಮಗೆ ಲೆಫ್ಟ್ ಸೈಡಲ್ಲಿ ಮೇಲೆ ಗಿಡ ಅಡ್ಡಾಗಿದೆ. ಈಗ ಕೆಳಗಡೆ ಬಂದುಬಿಟ್ರೆ ಕಾಳೇಶ್ವರ ದೇವಸ್ಥಾನಗಳಿಂದ ಬಂದರೆ ನೀರಿಗೆ ಅತ್ಯಂತ ಸಮೀಪ ನಾವು ಹೋಗ್ತೀವಿ. ಸ್ವಲ್ಪ ಅಪಾಯಕಾರಿ, ಹುಡುಗರು ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ನೀವು ಇರಬೇಕು. ಹಿರಿಯರು ಹುಡುಗರು ಕರ್ಕೊಂಡು ಹೋದಾಗ ಅವು ಗಡಬಡ ಓಡಾಡಿ ಮಾಡಿ ನೀರಾಗಿ ಬಿದ್ದರೆ ಸ್ವಲ್ಪ ಅಪಾಯಕಾರಿ ವಾತಾವರಣದು. ಇಲ್ಲಿ ಏನು ಈ ಕಾಳೇಶ್ವರ ಟೆಂಪಲ್ನೊಳಗೆ ಈ ಪರಿಸರದೊಳಗೆ ಕೂತ್ಕೊಂಡು ನೀವೇನಪ್ಪ ಅಂದ್ರೆ ಒಯ್ದಿರ್ತಕ್ಕಂಥ ಆಹಾರ, ಇನ್ನೊಂದು ತಿಂಡಿ ತಿನಿಸು ತಿನ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ. ಅಲ್ಲಿ ನೀರಿನ ವ್ಯವಸ್ಥೆನೂ ಅದ. ಯಾವಾಗಲೂ 24 hours ನಲ್ಲಿ ಇರ್ತದೆ. ಕೆಂಪು ಮಂಗಗಳ ಹಿಂಡು, ಅವುಗಳ ಆಟ ಪಾಠ ಸಹಿತ ನಮಗೇನಪ್ಪ ಅಂದರೆ ಮನಸ್ಸನ್ನು ಉಲ್ಲಾಸ ಮಾಡ್ತವೆ. ಒಂದು ವಿಶೇಷ ಅಂತಂದ್ರೆ ಹಂಪಿ ಹತ್ರ ಹೋದ್ರೆ ನಾವು ಆ ದೇವರಿಗೆ ಕಾಯಿ ಹಣ್ಣು ಅಂತ ಒಯ್ದಿರ್ತೀವಿ. ಅವು ನಮ್ಮನ್ನು ಚೀಲನ ಕಸ್ಕೊಂಡು ತಿಂದು ಬಿಡ್ತಾವೆ. ಅಲ್ಲಿಂದ ತಪ್ಪಿಸ್ಕೊಂಬರೋದು ಭಾಳ ಸುಲಭಿಲ್ಲ ಅದು ಹಂಪಿ ಒಳಗೆ. ಬಟ್ ಇಲ್ಲೇನಪ್ಪ ಅಂದ್ರೆ ಇವು ನಮ್ಮ ತಂಟೆಗೆ ಬರೋದೇ ಇಲ್ಲ. ನಮ್ಮ ಕಡೆ ಹಳ್ಳಿನೂ ನೋಡೋದಿಲ್ಲ ಇವು. ನಾವು ಇವಕ್ಕೆ ಹಣ್ಣು ಕಾಯಿ ಒಯ್ದಿದ್ವಿ ಇಂಥವು ಇರ್ತಾವೆ ಅಂಥೇಳಿ. ಅವು ನಮ್ಮ ಹತ್ರ ಬರಲೂ ಇಲ್ಲ.
ಇನ್ನೇನು ಕಸ ತಿಂದಂಥದ್ದು ಪ್ಯಾಕೆಟ್ಸು ಅವು ಇವು ಎಲ್ಲ ಹಾಕೋಕೊಂಡು ಡಬ್ಬಿ ಮಾಡಿರ್ತಾರೆ. ಆ ಡಬ್ಬಿ ಎಲ್ಲ ಎಳೆದು ಹಾಕಿದ್ವು. ಅದು ನಮ್ಮ ಹತ್ರ ಬಂದು ನೀವು ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಅಂತ ಏನು ಕೇಳಲೇ ಇಲ್ಲ. ಭಾಳ ಮಕ್ಕಳು ಏನಪ್ಪ ಅಂತಂದ್ರೆ ನಲಿತವೆ. ಬರೀ 72 ಕಿಲೋಮೀಟ್ರ್ ಅದ, 1.5 ತಾಸಿನೊಳಗೆ ರೀಚ್ ಆಗ್ತೀರಿ. ಹಳಿಯಾಳಕ್ಕೆ ಹೋದ್ರೆ ಹಳಿಯಾಳಿಂದನೂ ಬಸ್ ಅವ. ವೆಹಿಕಲ್ ಇದ್ಬಿಟ್ರೆ ಸ್ವಂತ ವೆಹಿಕಲ್ ಇನ್ನೂ ಸಂತೋಷ. ಯಾಕಂದ್ರೆ ಆ ಬ್ರಿಡ್ಜ್ ದಾಟಿ ಮುಂದಕ್ಕೆ ಹೋಗಿ ಅಡ್ವೆಂಚರ್ ಸ್ಪೋರ್ಟ್ಸ್ ಕ್ಲಬ್ಗಳು ಭಾಳ ಅವ ಅಲ್ಲಿ. ಇನ್ನು ಇದು ಏನದಲ್ಲ, ಇದನ್ನ ಗಣೇಶ್ ಗುಡಿ, ಇದು ಕ್ಯಾಂಪಸ್. ಇಲ್ಲಿ ಸಿಬ್ಬಂದಿ ವಸತಿ ಗೃಹಗಳವ, ಬಸ್ ಸ್ಟ್ಯಾಂಡ್ ಅದ, ಪೋಸ್ಟ್ ಆಫೀಸು, ಬ್ಯಾಂಕು, ಇವೆಲ್ಲ ಇಲ್ಲಿ ಏನೋ ಲೈನಿಗೆ ಕಾಣ್ತಾವೆ. ಪೋಸ್ಟ್ ಆಫೀಸು, ಬ್ಯಾಂಕು, ಆಸ್ಪತ್ರೆ, ಪೊಲೀಸ್ ಸ್ಟೇಷನು ಇಲ್ಲೆಲ್ಲ ಬರ್ತದೆ. ಇನ್ನು ಆ ಗಣೇಶ್ ಗುಡಿ ಕ್ಯಾಂಪನ್ನು ಬಿಟ್ಟು ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಅಂತಂದ್ರೆ ನಾವು ಹೋಗ್ತಾ ಇರೋದು ಏನಂತಂದ್ರೆ ಅದೇ ಗಣೇಶ್ ಗುಡಿ ಅಂದರೆ ಏನು, ಆದಿ ಗಣಪತಿ ಅಂತ ಒಂದು ಅಡಿಯೊಳಗೆ ಗಣಪತಿ ಇದ್ದ ಆವಾಗ. ಡ್ಯಾಮು ರಚನೆ ಆದಕ್ಕಿಂತ ಮುಂಚೆ ಆ ಮೂಲಕ ಬಸ್ಸುಗಳು ಹಾದು ಹೋಗ್ತಿದ್ವು. ಬೆಳಗಾವಿಗೆ ಹೋಗೋವು, ಇನ್ನು ದಾಂಡೇಲಿಗೆ ಹೋಗೋವು, ಹೀಗೆಲ್ಲ. ಆ ಬಸ್ನಾಗ ಬಂದು ಗಣೇಶ್ ಗುಡಿ ಸ್ಟಾಪ್ ಅಂತೇಳಿ ಕೇಳಿ ಅಲ್ಲಿ ಇಳ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗಿ ಆ ಡ್ಯಾಮಿನ ಕೆಲಸದಲ್ಲಿ ಎಲ್ಲರೂ ಏನಪ್ಪ ಅಂದ್ರೆ ನಿರತರಾಗ್ತಿರ್ತಕ್ಕಂಥದ್ದು. ಅಲ್ಲಿ ಈಗೇನು ಮಾಡ್ಯಾರ, ಆ ಆದಿ ಗಣಪತಿ ದೇವಸ್ಥಾನ ಈ ಪ್ರವೇಶ ದ್ವಾರ ಎಡಗಡೆ ಇದ್ದಾನ. ಇದು ಮಧ್ಯಾಹ್ನ ಆಗಿದ್ದರಿಂದ ಮುಚ್ಚಿತ್ತು. ಎಡಗಡೆ ಗಣಪತಿ ಇದ್ದಾನೆ. ಎದುರಿಗೆ ಏನಪ್ಪ ಸೀತಾ, ರಾಮ, ಲಕ್ಷ್ಮಣ ಇದನ್ನು ಸ್ಥಾಪನೆ ಮಾಡ್ಯಾರ. ಮತ್ತು ಬಲಬದಿಗೆ ಏನಪ್ಪ ಅಂತಂದ್ರೆ ಆಂಜನೇಯನೂ ಇದ್ದಾನೆ. ಮುಂದಕ್ಕದ ದಾಂಡೇಲಿಗೆ ಹೋಗ್ತಕ್ಕಂಥದ್ದು. ಇದು ಏನಪ್ಪ ಅಂತಂದ್ರೆ ನಾನು ನಿಮ್ಗೆ ತೋರಿಸಿದ ಉದ್ದೇಶ ಸೂಪರ್ ಡ್ಯಾಮ್ ಗಣೇಶ್ ಗುಡಿ. ನಿಸರ್ಗದ ಆನಂದಾನುಭವ, ಜಲ ಸಾಹಸ ಕ್ರೀಡೆಗಳು ಅಲ್ಲಿ ಸಿಗ್ತವೆ. ನಕ್ಕು ನಲಿದು ಬರ್ರಿ, ನಿಮಗಿದು ಉಪಯೋಗ ಆಗಲಿ ಅಂಥೇಳಿ ಇದನ್ನು ತೋರಿಸಿದ್ದೀನಿ. ನಾವು ಆಗಾಗ ಪ್ರವಾಸ ಮಾಡೋದು ಒಂದು ಕ್ಷೇಮ ಮಾರ್ಗ.